ಬಿಸಿಲಿನ ಬೇಗೆಗೆ ತತ್ತರಿಸಿದ ಬೆಳಗಾವಿ ಈಗ ಕೂಲ್ ಆಗಿದೆ. ನಿನ್ನೆ ಸಂಜೆ ಕುಂದಾನಗರಿಯಲ್ಲಿ ಗುಡುಗು ಸಹಿತ ಮಳೆ. ಏಕಾಏಕಿ ಸುರಿದ ಭಾರಿ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಯಲ್ಲಿ ರಸ್ತೆಗಳು ಕೆರೆಯಂತಾಗಿದೆ. ಸವಾರರು ಪರದಾಡಿದ್ದಾರೆ. ನೀರಿನಲ್ಲಿ ಸಾರ್ವಜನಿಕರು ಯಾವ ರೀತಿ ತೊಂದರೆಯನ್ನ ಅನುಭವಿಸಿದ್ದಾರೆ ಅಂತಂದ್ರೆ, ಏಕಾಏಕಿ ದಿಢೀರ್ ಬಂದ ಮಳೆಯಿಂದಾಗಿ ಜನ ಇಷ್ಟು ಸಮಸ್ಯೆಯನ್ನ ಎದುರಿಸಿದ್ದಾರೆ. ಇನ್ನು ಧಾರವಾಡದಲ್ಲೂ ಕೂಡ ಅಷ್ಟೇ, ಮಳೆರಾಯನ ಅಬ್ಬರದಿಂದಾಗಿ ಅಲ್ಲಿಯೂ ಅಸ್ತವ್ಯಸ್ತವಾಗಿದೆ. ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ. ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಅನಾಹುತವೇ ಸಂಭವಿಸಿದೆ. ಧಾರವಾಡದ ಶ್ರೀನಗರ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಸಿಡಿಲು ಬಡಿತಾ ಇದ್ದಂತೆಯೇ ಬೆಂಕಿ ಹೊತ್ಕೊಂಡಿದೆ. ಇನ್ನು ಬಿರುಬಿಸಿಲಿನ ಮಧ್ಯೆ ಮಳೆಯ ಮುನ್ಸೂಚನೆ ಇವತ್ತಿನಿಂದ ಬೆಂಗಳೂರು ಸೇರಿ ಹಲವು ಕಡೆ ಮಳೆಯ ಅಲರ್ಟ್, ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ರಾಜಧಾನಿ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಬಿಸಿಲಿನ ಬೇಗೆಗೆ ತತ್ತರಿಸಿದ ಬೆಳಗಾವಿ ಈಗ ಕೂಲ್ ಆಗಿದೆ. ನಿನ್ನೆ ಸಂಜೆ ಕುಂದಾನಗರಿಯಲ್ಲಿ ಗುಡುಗು ಸಹಿತ ಮಳೆ. ಏಕಾಏಕಿ ಸುರಿದ ಭಾರಿ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಯಲ್ಲಿ ರಸ್ತೆಗಳು ಕೆರೆಯಂತಾಗಿದೆ. ಸವಾರರು ಪರದಾಡಿದ್ದಾರೆ. ನೀರಿನಲ್ಲಿ ಸಾರ್ವಜನಿಕರು ಯಾವ ರೀತಿ ತೊಂದರೆಯನ್ನ ಅನುಭವಿಸಿದ್ದಾರೆ ಅಂತಂದ್ರೆ, ಏಕಾಏಕಿ ದಿಢೀರ್ ಬಂದ ಮಳೆಯಿಂದಾಗಿ ಜನ ಇಷ್ಟು ಸಮಸ್ಯೆಯನ್ನ ಎದುರಿಸಿದ್ದಾರೆ. ಇನ್ನು ಧಾರವಾಡದಲ್ಲೂ ಕೂಡ ಅಷ್ಟೇ, ಮಳೆರಾಯನ ಅಬ್ಬರದಿಂದಾಗಿ ಅಲ್ಲಿಯೂ ಅಸ್ತವ್ಯಸ್ತವಾಗಿದೆ. ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ. ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಅನಾಹುತವೇ ಸಂಭವಿಸಿದೆ. ಧಾರವಾಡದ ಶ್ರೀನಗರ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಸಿಡಿಲು ಬಡಿತಾ ಇದ್ದಂತೆಯೇ ಬೆಂಕಿ ಹೊತ್ಕೊಂಡಿದೆ. ಇನ್ನು ಬಿರುಬಿಸಿಲಿನ ಮಧ್ಯೆ ಮಳೆಯ ಮುನ್ಸೂಚನೆ ಇವತ್ತಿನಿಂದ ಬೆಂಗಳೂರು ಸೇರಿ ಹಲವು ಕಡೆ ಮಳೆಯ ಅಲರ್ಟ್, ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ರಾಜಧಾನಿ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಬಿಸಿಲಿನ ಬೇಗೆಗೆ ತತ್ತರಿಸಿದ ಬೆಳಗಾವಿ ಈಗ ಕೂಲ್ ಆಗಿದೆ. ನಿನ್ನೆ ಸಂಜೆ ಕುಂದಾನಗರಿಯಲ್ಲಿ ಗುಡುಗು ಸಹಿತ ಮಳೆ. ಏಕಾಏಕಿ ಸುರಿದ ಭಾರಿ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಯಲ್ಲಿ ರಸ್ತೆಗಳು ಕೆರೆಯಂತಾಗಿದೆ. ಸವಾರರು ಪರದಾಡಿದ್ದಾರೆ. ನೀರಿನಲ್ಲಿ ಸಾರ್ವಜನಿಕರು ಯಾವ ರೀತಿ ತೊಂದರೆಯನ್ನ ಅನುಭವಿಸಿದ್ದಾರೆ ಅಂತಂದ್ರೆ, ಏಕಾಏಕಿ ದಿಢೀರ್ ಬಂದ ಮಳೆಯಿಂದಾಗಿ ಜನ ಇಷ್ಟು ಸಮಸ್ಯೆಯನ್ನ ಎದುರಿಸಿದ್ದಾರೆ. ಇನ್ನು ಧಾರವಾಡದಲ್ಲೂ ಕೂಡ ಅಷ್ಟೇ, ಮಳೆರಾಯನ ಅಬ್ಬರದಿಂದಾಗಿ ಅಲ್ಲಿಯೂ ಅಸ್ತವ್ಯಸ್ತವಾಗಿದೆ. ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ. ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಅನಾಹುತವೇ ಸಂಭವಿಸಿದೆ. ಧಾರವಾಡದ ಶ್ರೀನಗರ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಸಿಡಿಲು ಬಡಿತಾ ಇದ್ದಂತೆಯೇ ಬೆಂಕಿ ಹೊತ್ಕೊಂಡಿದೆ. ಇನ್ನು ಬಿರುಬಿಸಿಲಿನ ಮಧ್ಯೆ ಮಳೆಯ ಮುನ್ಸೂಚನೆ ಇವತ್ತಿನಿಂದ ಬೆಂಗಳೂರು ಸೇರಿ ಹಲವು ಕಡೆ ಮಳೆಯ ಅಲರ್ಟ್, ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ರಾಜಧಾನಿ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಬಿಸಿಲಿನ ಬೇಗೆಗೆ ತತ್ತರಿಸಿದ ಬೆಳಗಾವಿ ಈಗ ಕೂಲ್ ಆಗಿದೆ. ನಿನ್ನೆ ಸಂಜೆ ಕುಂದಾನಗರಿಯಲ್ಲಿ ಗುಡುಗು ಸಹಿತ ಮಳೆ. ಏಕಾಏಕಿ ಸುರಿದ ಭಾರಿ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಯಲ್ಲಿ ರಸ್ತೆಗಳು ಕೆರೆಯಂತಾಗಿದೆ. ಸವಾರರು ಪರದಾಡಿದ್ದಾರೆ. ನೀರಿನಲ್ಲಿ ಸಾರ್ವಜನಿಕರು ಯಾವ ರೀತಿ ತೊಂದರೆಯನ್ನ ಅನುಭವಿಸಿದ್ದಾರೆ ಅಂತಂದ್ರೆ, ಏಕಾಏಕಿ ದಿಢೀರ್ ಬಂದ ಮಳೆಯಿಂದಾಗಿ ಜನ ಇಷ್ಟು ಸಮಸ್ಯೆಯನ್ನ ಎದುರಿಸಿದ್ದಾರೆ. ಇನ್ನು ಧಾರವಾಡದಲ್ಲೂ ಕೂಡ ಅಷ್ಟೇ, ಮಳೆರಾಯನ ಅಬ್ಬರದಿಂದಾಗಿ ಅಲ್ಲಿಯೂ ಅಸ್ತವ್ಯಸ್ತವಾಗಿದೆ. ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ. ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಅನಾಹುತವೇ ಸಂಭವಿಸಿದೆ. ಧಾರವಾಡದ ಶ್ರೀನಗರ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಸಿಡಿಲು ಬಡಿತಾ ಇದ್ದಂತೆಯೇ ಬೆಂಕಿ ಹೊತ್ಕೊಂಡಿದೆ. ಇನ್ನು ಬಿರುಬಿಸಿಲಿನ ಮಧ್ಯೆ ಮಳೆಯ ಮುನ್ಸೂಚನೆ ಇವತ್ತಿನಿಂದ ಬೆಂಗಳೂರು ಸೇರಿ ಹಲವು ಕಡೆ ಮಳೆಯ ಅಲರ್ಟ್, ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ರಾಜಧಾನಿ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಬಿಸಿಲಿನ ಬೇಗೆಗೆ ತತ್ತರಿಸಿದ ಬೆಳಗಾವಿ ಈಗ ಕೂಲ್ ಆಗಿದೆ. ನಿನ್ನೆ ಸಂಜೆ ಕುಂದಾನಗರಿಯಲ್ಲಿ ಗುಡುಗು ಸಹಿತ ಮಳೆ. ಏಕಾಏಕಿ ಸುರಿದ ಭಾರಿ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಯಲ್ಲಿ ರಸ್ತೆಗಳು ಕೆರೆಯಂತಾಗಿದೆ. ಸವಾರರು ಪರದಾಡಿದ್ದಾರೆ. ನೀರಿನಲ್ಲಿ ಸಾರ್ವಜನಿಕರು ಯಾವ ರೀತಿ ತೊಂದರೆಯನ್ನ ಅನುಭವಿಸಿದ್ದಾರೆ ಅಂತಂದ್ರೆ, ಏಕಾಏಕಿ ದಿಢೀರ್ ಬಂದ ಮಳೆಯಿಂದಾಗಿ ಜನ ಇಷ್ಟು ಸಮಸ್ಯೆಯನ್ನ ಎದುರಿಸಿದ್ದಾರೆ. ಇನ್ನು ಧಾರವಾಡದಲ್ಲೂ ಕೂಡ ಅಷ್ಟೇ, ಮಳೆರಾಯನ ಅಬ್ಬರದಿಂದಾಗಿ ಅಲ್ಲಿಯೂ ಅಸ್ತವ್ಯಸ್ತವಾಗಿದೆ. ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ. ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಅನಾಹುತವೇ ಸಂಭವಿಸಿದೆ. ಧಾರವಾಡದ ಶ್ರೀನಗರ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಸಿಡಿಲು ಬಡಿತಾ ಇದ್ದಂತೆಯೇ ಬೆಂಕಿ ಹೊತ್ಕೊಂಡಿದೆ.
ಇನ್ನು ಬಿರುಬಿಸಿಲಿನ ಮಧ್ಯೆ ಮಳೆಯ ಮುನ್ಸೂಚನೆ ಇವತ್ತಿನಿಂದ ಬೆಂಗಳೂರು ಸೇರಿ ಹಲವು ಕಡೆ ಮಳೆಯ ಅಲರ್ಟ್, ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ರಾಜಧಾನಿ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಬಿಸಿಲಿನ ಬೇಗೆಗೆ ತತ್ತರಿಸಿದ್ದ ಬೆಳಗಾವಿ ಈಗ ಕೂಲ್ ಆಗಿದೆ. ನಿನ್ನೆ ಸಂಜೆ ಕುಂದಾನಗರಿಯಲ್ಲಿ ಗುಡುಗು ಸಹಿತ ಮಳೆ, ಏಕಾಏಕಿ ಸುರಿದ ಭಾರೀ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ರಸ್ತೆಗಳು ಕೆರೆಯಂತಾಗಿದೆ. ಸವಾರರು ಪರದಾಡಿದ್ದಾರೆ. ನೀರಿನಲ್ಲಿ ಸಾರ್ವಜನಿಕರು ಯಾವ ರೀತಿ ತೊಂದರೆಯನ್ನ ಅನುಭವಿಸಿದ್ದಾರೆ ಅಂತಂದ್ರೆ, ಏಕಾಏಕಿ ದಿಢೀರ್ ಬಂದ ಮಳೆಯಿಂದಾಗಿ ಜನ ಇಷ್ಟು ಸಮಸ್ಯೆಯನ್ನ ಎದುರಿಸಿದ್ದಾರೆ. ಇನ್ನು ಧಾರವಾಡದಲ್ಲೂ ಕೂಡ ಅಷ್ಟೇ, ಮಳೆರಾಯನ ಅಬ್ಬರದಿಂದಾಗಿ ಅಲ್ಲಿಯೂ ಅಸ್ತವ್ಯಸ್ತವಾಗಿದೆ. ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ, ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಅನಾಹುತವೇ ಸಂಭವಿಸಿದೆ. ಧಾರವಾಡದ ಶ್ರೀನಗರ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಸಿಡಿಲು ಬಡಿತಾ ಇದ್ದಂತೆಯೇ ಬೆಂಕಿ ಹೊತ್ಕೊಂಡಿದೆ. ಇನ್ನು ಬಿರುಬಿಸಿಲಿನ ಮಧ್ಯೆ ಮಳೆಯ ಮುನ್ಸೂಚನೆ ಇವತ್ತಿನಿಂದ ಬೆಂಗಳೂರು ಸೇರಿ ಹಲವು ಕಡೆ ಮಳೆಯ ಅಲರ್ಟ್, ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ರಾಜಧಾನಿ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.